ಹಾಯ್ ಗಾಯ್ಸ್, ಸ್ವಾಗತ ಸುಸ್ವಾಗತ ನನ್ನ ಎರಡನೇ ಬ್ಲಾಗ್ಗೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 1:20 ಆಗ್ತಾ ಇದೆ. ಏನಕ್ಕೆ ನಾವು ಶಿವಮೊಗ್ಗ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಟೈಮ್ ಆಲ್ರೆಡಿ 5:40 ಆಯಿತು. ಸೊ ಇನ್ನೂ 70 ಕಿಲೋಮೀಟರ್ಸ್ ಪ್ಲಸ್ ಒಂದು 30-40 ಕಿಲೋಮೀಟರ್ಸ್, ಆಲ್ಮೋಸ್ಟ್ 110 ಕಿಲೋಮೀಟರ್ಸ್ ಇನ್ನೂ ಹೋಗಬೇಕು. ನೋಡೋಣ. ಸ್ವಲ್ಪ ನಿದ್ದೆ ಬಂದಿದ್ದರಿಂದ ಒಂದು 10 ನಿಮಿಷ ನ್ಯಾಪ್ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಇವತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಆರಾಮಾಗೆ ಬರ್ತಾ ಇದ್ದೀನಿ. ಆ್ಯಂಡ್ ಚೆನ್ನಾಗಿದೆ. ಹೇಳಬೇಕು ಅಂದರೆ ತುಂಬ ಜನ ಲಾಂಗ್ ಡ್ರೈವ್ಸ್ನ ಪ್ಲ್ಯಾನ್ ಮಾಡಿ ಹೋಗಬೇಕಾಗತ್ತೆ. ಆದರೆ ನಮ್ಮದು ಹೇಗಿದೆ ಅಂದರೆ, ನಮ್ಮೂರು ಕೂರ್ಗ್. ಸೊ ಬೆಂಗಳೂರಿಂದ ಕೂರ್ಗ್ ಹೋಗಬೇಕು ಅಂದ್ರೂ ಒಂದು 5 to 6 hours ಅಂತೂ ಆಗೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಲಾಂಗ್ ಡ್ರೈವ್ ಥರನೇ ಅನಿಸುತ್ತೆ. ಆ್ಯಂಡ್ ನನ್ನ ವೈಫ್ ಊರು ಬಂದು ಶಿವಮೊಗ್ಗ ಡಿಸ್ಟಿಕ್ ಶಿರಾಳಕೊಪ್ಪದ ಹತ್ರ ನರಸಾಪುರ ಅಂತ ಒಂದು ಊರಲ್ಲಿ. ಸೊ ಅಲ್ಲಿಗೆ ಹೋಗ್ಬೇಕು ಅಂದರೂ ಆಲ್ಮೋಸ್ಟ್ 7 hours ಅಂತೂ ಆರಾಮಾಗಿ ಆಗಿಬಿಡುತ್ತೆ, ಅಂದರೆ ಆರಾಮಾಗಿ ಹೋಗ್ತೀನಿ ಅಂತ ಹೇಳಿದ್ರೆ. ಸೊ ಲಾಂಗ್ ಡ್ರೈವ್ ಅನ್ನೋದು ಇದರಲ್ಲೇ ಆಗೋಗ್ಬಿಡುತ್ತೆ ನಮ್ಮದು. ಸೊ ಒಬ್ಬರು ಸ್ಪೆಷಲ್ ವ್ಯಕ್ತಿನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಇವತ್ತು. ನಮ್ಮ ಭಾವಂದು ಮಗ ಅವನು. ಸೊ ನಂಗೆ ಅಳಿಯ ಆಗಬೇಕು. ಸಿಕ್ಕಾಪಟ್ಟೆ ತರಲೆ ಗಾಯ್ಸ್. ಇವಾಗ 1 year 2-3 months ಅಷ್ಟೇ, ಹಿಡಿಯೋಕ್ಕಂತೂ ಆಗಲ್ಲ. ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಆ್ಯಂಡ್ ನಮ್ಮ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಅದೆಲ್ಲ ಒಳ್ಳೆ ಗುಡ್ ಮೆಮೊರೀಸ್ ಹೇಳಬೇಕು ಅಂದರೆ. ಹೇಗೆ ಬರ್ತಾ ಇದೆಯೋ ಗೊತ್ತಿಲ್ಲ, ಟೂಲ್ ಬೇರೆ ಇದೆಯೋ. ಓಕೆ, ನನ್ನ ಮೊದಲನೇ ವ್ಲಾಗ್ಗೆ ನೀವು ತೋರಿಸಿದ ಪ್ರೀತಿ ಮಾತ್ರ ಇನ್ಕ್ರೆಡಿಬಲ್. ಆ್ಯಂಡ್ ಆ್ಯಕ್ಚುಲಿ ಒಂದು ವ್ಲಾಗ್ ಶೂಟ್ ಮಾಡೋದು ತುಂಬ ಈಸಿ ಏನಲ್ಲ. ಒಂದು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋದಾಗಲಿ ಅಥವಾ ಏನೋ ಆ ನರ್ವಸ್ನೆಸ್ ಇದ್ದೇ ಇರುತ್ತೆ. ಆ್ಯಂಡ್ ನಾನು ಫಸ್ಟ್ ವ್ಲಾಗಲ್ಲಿ ನಾನು ಅಂದ್ಕೊಂಡಿದ್ದೆ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಅಂತ. ಬಟ್ ಶೂಟ್ ಮಾಡ್ತಾ ನನಗೆ ಅನ್ನಿಸ್ತಾ ಹೋಯಿತು ಲೈಕ್ ಇಟ್ ಇಸ್ ನಾಟ್ ಈಸಿ ಅಂತ. ಬಟ್ ಇವಾಗ ಆ ವ್ಲಾಗ್ ನೋಡಿದ್ರು ನನಗೆ ಅನಿಸುತ್ತೆ, ಓಕೆ ಇದಕ್ಕಿಂತ ಬೆಟರಾಗಿ ನಾನು ಮಾಡ್ಬೋದಾಗಿತ್ತು ಅಂತ. ಬಟ್ ಒಂದು ವಿಷಯ ಹೇಳ್ತೀನಿ ಕೇಳಿ. ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಪರ್ಫೆಕ್ಟಾಗಿ ಮಾಡೋದಕ್ಕಿಂತ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಬೇಕು. ಸೊ ಅದು ಹೋಗ್ತಾ ಪರ್ಫೆಕ್ಟಾಗಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ನೀವು ಅಷ್ಟೇ, ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ. ಪರ್ಫೆಕ್ಟಾಗಿ ಆಗಲೇಬೇಕು ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಾನು ಅದೇನಾದರೂ ಸ್ಟಾರ್ಟ್ ಮಾಡಿರಲಿಲ್ಲ ಅಂದಿದ್ರೆ ನಾನು ಇವತ್ತು ಇದನ್ನು ಶೂಟ್ ಮಾಡ್ತಾ ಇದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಾನೇನೋ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಆ್ಯಂಡ್ ಇನ್ನು ಹೋಗ್ತಾ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಪೋರ್ಟ್ ಮಾಡಿ. ಯಾವತ್ತೂ ಕೂಡ ಅಷ್ಟೇ ಗಾಯ್ಸ್, ನೀವೇನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಟ್ಲೀಸ್ಟ್ ಅಟೆಂಪ್ಟ್ ಆದರೂ ಮಾಡಿ. ನೀವು ಅಟೆಂಪ್ಟ್ ಮಾಡದೇ ಇದ್ದರೆ ಏನೂ ಆಗಲ್ಲ. ನೀವು ಅಟೆಂಪ್ಟ್ ಮಾಡಿ ಆ ಕೆಲಸ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿದ್ದೇ ಇರುತ್ತೆ. ಕೆಲವು ವರ್ಷಗಳಾದಮೇಲೆ ನಿಮ್ಮನ್ನು ನೀವು ನೋಡಿಕೊಂಡಾಗ ನಾನು ಆ ಟೈಮಲ್ಲಿ ನಾನು ಏನೋ ಒಂದು ಈ ಕೆಲಸ ಮಾಡಬೇಕಾಗಿತ್ತು ಅಂತ ಆ ರಿಗ್ರೆಟ್ ಫೀಲ್ ಇಟ್ಕೊಬಾರ್ದು. ಅಟ್ಲೀಸ್ಟ್ ಟ್ರೈ ಮಾಡಿದ್ದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅದಕ್ಕೋಸ್ಕರ ಟ್ರೈ ಮಾಡಿ.
ಟ್ಯಾಲೆಂಟ್ ಇರೋದು ತುಂಬ ಮುಖ್ಯ ಆಗುತ್ತೆ. ಬಟ್ ಆ ಟ್ಯಾಲೆಂಟಿಂದನೇ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಸುಳ್ಳು. ಬಿಕಾಸ್ ಇವನ್ ನಿಮಗೆ ಟ್ಯಾಲೆಂಟ್ ಇಲ್ಲ ಅಂದರೂ ಕೂಡ ಡಿಸಿಪ್ಲಿನಾಗಿ ನೀವೇನು ವರ್ಕ್ ಮಾಡ್ತೀರಲ್ಲ, ಅದರಿಂದ ಗ್ಯಾರಂಟಿ ಸಕ್ಸಸ್ಫುಲ್ ಆಗೇ ಆಗ್ತೀರ. ಹಳ್ಳಿಲಿದ್ದವ್ರಿಗೆ ಸಿಟಿಲಿರೋರು ಆರಾಮಾಗಿದ್ದಾರೆ ಅಂತ ಅನಿಸುತ್ತೆ. ಅದೇ ಸಿಟಿಲಿದ್ದವ್ರಿಗೆ ಹಳ್ಳಿಲಿದ್ದವ್ರು ಆರಾಮಾಗಿದ್ದಾರೆ ಅಂತ ಅನಿಸುತ್ತೆ. ಸೊ ಎಲ್ಲರಿಗೂ ಒಂದೊಂದು ಅಭಿಪ್ರಾಯಗಳು. ಸೊ ಅಂತೂ ಇಂತೂ ನಾವು ನರಸಾಪುರಕ್ಕೆ ರೀಚ್ ಆದ್ವಿ. ಆಲ್ಮೋಸ್ಟ್ 7 o'clock ಆಗಿದೆ. ಇಲ್ಲಿ ನೋಡಿ ಬೆಳಗ್ಗೆ ಕೋತಿಗಳು ಬಂದುಬಿಟ್ಟಿದೆ. ನಾನು ಅವಾಗಲೇ ನಿಮಗೆ ಸ್ಪೆಷಲ್ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರು ಯಾರು ಅಂದರೆ ಇವರೇ, ಚಿಂಟು ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬ್ರಮ್ ಹೋಗ್ತಿದ್ದೀವ ನಾವು. ಎಲ್ಲಿಗೆ ಹೋಗ್ತಾ ಇದ್ವಿ? ಅಲ್ಲಿಗೆ ಹೋಗ್ತಾ ಇದ್ದೀವಾ? ಹೌದಾ? ಯಾವುದ್ರಲ್ಲಿ ಹೋಗ್ತೀವಿ ಚಿಂಟು? ಯಾವುದ್ರಲ್ಲಿ ಹೋಗ್ತೀವಿ ನಾವು? ಬಾ ಬಾ ಬಾ. ಎಲ್ಲಿಗೆ ಬಾ? ಹಾಂ, ಏನು ಪಾಪು ಇಲ್ಲ ಅಲ್ಲಿ. ಸೊ ನನ್ನ ವೈಫಿಗೆ ರುಟೀನ್ ಚೆಕಪ್ ಇತ್ತು ಅಂತ ಶಿವಮೊಗ್ಗ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಚಿಂಟುನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನೇನು ಕಿತಾಪತಿ ಮಾಡ್ತಾನೆ ಅಂತ ನೋಡಿ. ಚಿಂಟು ಬ್ರೇಕ್ ಏನಾದ್ರು ಹೇಳಿದ್ರೆ ಚಿಂಟ ಚಿಂಟ ಇದೆ ಚಿಂಟ ಇದೆ ಚಿಂಟ ಫ್ರಂಟ್ ಕ್ಯಾಮ್ರಾ ಚಿಂಟ ಚಿಂಟ ಬಿಡ್ತಾ ಇಲ್ಲ. ಇದೆ ಎಬ್ಬಿಸ್ಲ ಚಿಂಟು. ಅಯ್ಯೋ ಸ್ಮೈಲ್. ಅದೆಲ್ಲ ತೆಗಿಯಂಗಿಲ್ಲ ಚಿಂಟ. ಇಲ್ಲಷ್ಟೇ ಹಿಡ್ಕೋಬೇಕಾ? ಗೇರ್ ಹಾಕಕ್ ಹೋಗ್ತಾನೆ. ಇದೆ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಡ್ರೈವ್ ಮಾಡ್ಬೇಕು ನೀನು. ಹೀಗೆ ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟು ಅವನು ಆಟ ಆಡಲಿ ಅಂತ ನಿಂತ್ಕೊಂಡು ಒಂದು 5 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ 2ನೇ ವ್ಲಾಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.